ಜೀವನದ ವಿಶೇಷತೆಗಳು, ದಿನಚರಿಯ ಬಗ್ಗೆ ಸ್ವಲ್ಪ ವಿವರಿಸಿ ಹೇಳಬೇಕೆಂದು ವಿಷ್ಣುದಾಸರು ಅವನಲ್ಲಿ ಕೇಳಿಕೊಳ್ತಾರೆ. ವಿಷ್ಣುದಾಸರು ಕೇಳಿದಂತ ಆ ಪ್ರಶ್ನೆಗಳನ್ನ ಕೃಪಾಲ್ ಸಿಂಗ್ ಸಂಸ್ಕೃತದಲ್ಲಿ ಅನುವಾದ ಮಾಡಿ ಆ ಯೋಗಿಗೆ ತಿಳಿಸ್ತಾರೆ. ಅವರಿಗೆ ಹಿಂದಿ ಭಾಷೆ ಬರದೇ ಇರಲು ಕಾರಣವೇನೆಂದು ಪ್ರಶ್ನಿಸ್ತಾರೆ ವಿಷ್ಣುದಾಸರು. ಆತನು ಕೃಷ್ಣ ಪರಮಾತ್ಮನ ಕಾಲದಲ್ಲಿ ಉಗ್ರಸೇನ ಮಹಾರಾಜರು ಮಥುರಾವನ್ನು ಪರಿಪಾಲಿಸುವ ಕಾಲದಿಂದ ಆ ಗುಹೆಯಲ್ಲಿ ವಾಸಿಸುತ್ತಿದ್ದೇನೆ ಎಂದು ತನ್ನ ಕಥೆಯನ್ನು ವಿವರಿಸ್ತಾನೆ. ನಾನು ಅಯೋಧ್ಯೆಯಲ್ಲಿ ಹುಟ್ಟಿದ್ದೇನೆ. ನನ್ನ ಹೆಸರು ದ್ವಿವೇದಿ. ನಾನು ಅಯೋಧ್ಯೆಯಲ್ಲಿ 2 ವೇದಗಳನ್ನು ಅಧ್ಯಯನ ಮಾಡಿದ್ದೇನೆ. ಶ್ರೀಕೃಷ್ಣ ಮಥುರಾದಲ್ಲಿದ್ದಾನೆ ಎಂದು, ಅವನು ಸಾಕ್ಷಾತ್ ಪರಾತ್ಪರನ ಅವತಾರವೆಂದು, ಮಥುರಾಕ್ಕೆ ಹೋಗಿ ಅವನ ದರ್ಶನ ಪಡೆದುಕೊಂಡು ಬಾ ಎಂದು ನನ್ನ ಗುರುದೇವರು ನನಗೆ ಆದೇಶ ನೀಡಿದರು. ಆಗ ನಾನು ನನ್ನ ಜನ್ಮಸ್ಥಳ ಬಿಟ್ಟು ಮಥುರಾಕ್ಕೆ ಹೋದೆನು. ನಾನು ಮಥುರಾಕ್ಕೆ ಹೋದಾಗ ಶ್ರೀಕೃಷ್ಣ ಪರಮಾತ್ಮನು ಬದರಿಕಾಶ್ರಮಕ್ಕೆ ಹೋಗಿದ್ದನು. ಬದರಿಕಾಶ್ರಮ ಸೇರಿದ ಮೇಲೆ ಅಲ್ಲಿ ಬಹಳ ವರ್ಷದವರೆಗೆ ತಪಸ್ಸು ಮಾಡಿದ್ದೇನೆ. ನಂತರ ಆಶ್ರಮವನ್ನು ಬಿಟ್ಟು ಪರ್ವತ ಪ್ರಾಂತ್ಯದೊಳಗೆ ಇನ್ನು ಆಳವಾಗಿ ಹೋಗುತ್ತಾ ಇದ್ದಾಗ ಕೊನೆಗೆ ಬೆಚ್ಚಗೆ ಇರುವ ಗುಹೆ ಇಲ್ಲಿ ನನಗೆ ಕಾಣಿಸಿತು. ನಾನು ಬದರಿಕಾಶ್ರಮ ಬಿಟ್ಟು ಹೋಗುತ್ತಿದ್ದಾಗ ಒಬ್ಬ ಮಹಾನುಭಾವನು ನನಗೆ ಹಸು, ಕರುವನ್ನು ಬಹುಮಾನವಾಗಿ ಕೊಟ್ಟನು. ಅವುಗಳನ್ನು ನಾನು ಇಲ್ಲಿಗೆ ಕರೆತಂದಿದ್ದೇನೆ. ಆಗಿನಿಂದ ಈಗಿನವರೆಗೂ ಹಸುವಿನ ಹಾಲು ಕುಡಿದುಕೊಂಡು ನಾನು ಜೀವಿಸುತ್ತಿದ್ದೇನೆ. ಕಾಲಕ್ರಮೇಣ ಆ ಹಸುಗಳು ಬೆಳೆದು 100 ಆಗಿ ಪಶುಗಣ ಅಭಿವೃದ್ಧಿ ಹೊಂದಿದೆ. ಅವುಗಳಿಗಾಗಿ ನಾನು ಈ ದೊಡ್ಡಿಯನ್ನು ನಿರ್ಮಿಸಿದ್ದೇನೆ. ದ್ವಿವೇದಿ ತನ್ನ ಆತ್ಮಕಥೆಯನ್ನು ಹೇಳುತ್ತಾ ಇದ್ದರೆ ಸಂಭ್ರಮಾಶ್ಚರ್ಯಗಳಿಂದ ಆಲಿಸುತ್ತಾ ವಿಷ್ಣುದಾಸರು ಕೇಳಿದರು, ಸ್ವಾಮಿ, ತಾವು ಎಷ್ಟು ಸಾವಿರ ವರ್ಷಗಳಿಂದ ಜೀವಿಸುತ್ತಿದ್ದೀರಿ? ದಯಮಾಡಿ ಹೇಳಿರಿ. ತಮ್ಮ ದೀರ್ಘಾಯುವಿನ ರಹಸ್ಯವೇನೆಂದು ನಾನು ತಿಳಿದುಕೊಳ್ಳಬಹುದೇ? ವಿಷ್ಣುದಾಸರ ಪ್ರಶ್ನೆಗಳನ್ನು ಅನುವಾದ ಮಾಡಿ ಕೃಪಾಲ್ ಸಿಂಗ್ ಸಂಸ್ಕೃತದಲ್ಲಿ ಹೇಳಿದನು. ಆಗ ದ್ವಿವೇದಿ, ನನ್ನ ಆಯುಷ್ಯಕ್ಕೆ ಕಾರಣ ತಿಳಿಯಪಡಿಸುತ್ತೇನೆ, ಕೇಳು. ನಾನು ಹಸುವಿನ ಹಾಲು ಮಾತ್ರ ಕುಡಿಯುತ್ತೇನೆ. ಕೆಲವು ಗಿಡಮೂಲಿಕೆಗಳನ್ನು ಮಾತ್ರ ತಿನ್ನುತ್ತೇನೆ. ಅವುಗಳಲ್ಲಿ ನಿಮಗೆ ಈಗ ತೋರಿಸುತ್ತೇನೆ ಎಂದು ಹೇಳಿ ಹೊರಗಡೆ ಹೋಗಿ ಕೆಲವು ಮೂಲಿಕೆಗಳನ್ನು, ಲತೆಗಳನ್ನು ತಂದು ಅವರಿಗೆ ತೋರಿಸಿದನು. ಗುರು ಶಿಷ್ಯರಿಬ್ಬರು ಆ ಮೂಲಿಕೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾರೆ. ಲತೆಗಳ ಎಲೆಗಳ ಮೇಲೆ ಕಪ್ಪು ಚುಕ್ಕೆಗಳು ಬಹಳ ಸ್ಪಷ್ಟವಾಗಿ ಗೋಚರಿಸುತ್ತಿವೆ.